ಅದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ನಾವು ಮರದ್ದು ಏನೋ ಪಾಟ್ಗಳು ಅದು ಇದು ಮಾಡ್ತಾಯಿದ್ದಾರೆ. ಇವಾಗೆಲ್ಲ ಪ್ಲಾಸ್ಟಿಕ್ ತಂದುಬಿಟ್ಟು ನಮ್ಮ ಜೀವನ ಹಾಳು ಮಾಡ್ತಾಯಿದ್ದಾರೆ. ಭಾರತ ಸ್ವಲ್ಪ ಕಡಿಮೆ ಕೊಡ್ಬೋದು, ಆದರೆ ದೇ ಗಿವ್ ಇಟ್ ಟು ಅವರ್ ಪೀಪಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅವರ್ ಪೀಪಲ್. ನಮ್ಮ ಜೀವನ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ಅವರು. ಅಗ್ರಿಕಲ್ಚರ್ ಆಗಲಿ, ಎಂಪವರ್ಮೆಂಟ್ ಆಗಲಿ, ವಿಮೆನ್ ಎಂಪವರ್ಮೆಂಟ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಏನು ಬೇಕಾದರೂ ಭಾರತ ಮಾಡುತ್ತೆ. ನಮ್ಮ ದೇಶದ ಔದಾರ್ಯತೆ ನೋಡಿ, ನಮಗೆ ಇಷ್ಟು ಸಮಸ್ಯೆಗಳಿದೆ. ಕರ್ನಾಟಕದಲ್ಲೇನೆ ನೀವು ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗ್ಬಿಟ್ರೆ, ಬಯಲ್ಸೀಮೆ ಭಾಗಗಳಿಗೆ ಹೋಗ್ಬಿಟ್ರೆ ಎಷ್ಟು ಕಷ್ಟಗಳನ್ನ ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ. ಆದ್ರೆ ಅವತ್ತಿನ ದಿನ ನಮ್ಮ ದೇಶದ ಔದಾರ್ಯತೆ ನೋಡಿ, ನಮ್ಮ ಇಷ್ಟು ಕಷ್ಟಗಳ ನಡುವೆ ಬೇರೆ ಒಂದು ದೇಶಕ್ಕೆ ಅಲ್ಲಿರೋ ಜನರ ಜೀವನದ ಗುಣಮಟ್ಟನ ವೃದ್ಧಿಸೋದಕ್ಕೆ ನಾವು ಮಾಡಿದಂಥದ್ದು ಟ್ರೂಲಿ ಅ ಗ್ರೇಟ್ ನೇಷನ್. ಸರ್ ಪ್ಲೀಸ್ ರಿಕಲೆಕ್ಟ್ ಸರ್, ನಾವು ಈ ಮಿಲಿಟರಿ ಮೂವೀಸ್ ಎಲ್ಲ ನೋಡ್ತಿರ್ತೀವಿ, ಅದರಲ್ಲಿ ಫ್ಯಾಮಿಲಿಯವರ ಫೋಟೋ ನೋಡೋದು, ಫ್ಯಾಮಿಲಿಯವ್ರಿಗೆ ಪತ್ರಗಳನ್ನ ಬರೆಯೋದು, ಬಹಳ ಇಮೋಷನಲ್ ಆಗ್ಬಿಡ್ತೀವಿ ಸರ್ ನಾವು ಸಿನಿಮಾ ನೋಡ್ಬೇಕಾದ್ರೆ. ಬಟ್ ರಿಯಲ್ ಫೀಲ್ ನೀವು ಅನುಭವಿಸಿದವರು ಕ್ಯಾಪ್ಟನ್ ನಾಗಪ್ಪ, ಯಾವ ತರ ಇಮೋಷನ್ಸ್ ಇರುತ್ತೆ ಸರ್ ಒಬ್ಬ ಸೈನಿಕನ ಜೀವನದಲ್ಲಿ? ರಿಗಾರ್ಡ್ಲೆಸ್ ನೀವು ಕ್ಯಾಪ್ಟನ್ ಇರ್ಬೋದು, ಮೇಜರ್ ಇರ್ಬೋದು, ಲೆಫ್ಟಿನೆಂಟ್ ಇರ್ಬೋದು, ಯು ಕ್ಯಾನ್ ಜಸ್ಟ್ ಬಿ ಅ ಸಿಪಾಯ್ ಆರ್ ಅ ಸುಬೇದಾರ್. ಪ್ರತಿಯೊಬ್ಬನೂ ಅವರ ಇಮೋಷನಲ್ ಜರ್ನಿ ಅನುಭವಿಸ್ತಿರ್ತಾರೆ ಆನ್ ಅ ಡೈಲಿ ಬೇಸಿಸ್. ಪ್ಲೀಸ್. ಐ ಆಮ್ ಗ್ಲಾಡ್ ನೀವು ಈ ಪ್ರಶ್ನೆನ ತಂದ್ರಿ ಅಂತ. ಯಾಕಂದರೆ ನಾವು ಯಾವಾಗಲೂ ಯುದ್ಧದ ಬಗ್ಗೆ, ಸೈನಿಕರ ಬಗ್ಗೆ ಮಾತಾಡಿದಾಗ ಏನು ಮಾತಾಡ್ತೀವಿ? ಯುದ್ಧ ಆಯಿತು, ಹೋರಾಡಿದ್ರು, ಗುಂಡಾಲ್ಸಿದ್ರು, ತೀರ್ಕೊಂಡ್ರು, ಗೆದ್ದರು, ಸೋತರು, ಇಷ್ಟು ಬಿಟ್ಟರೆ ಬೇರೆ ಏನು? ದ ಇಮೋಷ್ನಲ್ ಆಸ್ಪೆಕ್ಟ್ ಏನಿದೆ ನಾನು ಎಲ್ಲೋ ಒಂದು ಕಡೆ ಮರ್ತು ಬಿಡ್ತೀವಿ. ನಾವು ಅದ್ರ ಬಗ್ಗೆ ಡಿಸ್ಕಸ್ನೇ ಮಾಡೋಕ್ಕೆ ಹೋಗಲ್ಲ. ಇಮೋಷನ್ಸ್ ನೀವು ಅದ್ರ ಬಗ್ಗೆ ಕೇಳಿದ್ರಲ್ಲ, ಐ ಹ್ಯಾವ್ ಗಾನ್ ಥ್ರೂ ದಟ್, ಐ ಹ್ಯಾವ್ ಬೀನ್ ದೇರ್ ಡನ್ ದಟ್ ಅಂತ ಹೇಳ್ತಾರಲ್ಲ. ನಾನು ಆಗಲೇ ಹೇಳಿದಾಗೆ ನನಗೆ 6 ತಿಂಗಳ ಸರ್ವಿಸ್, 25 ವರ್ಷ ವಯಸ್ಸಿನಲ್ಲಿ 120 ಜನನ ಯುದ್ಧ ಕರ್ಕೊಂಡು ಹೋಗ್ಬೇಕು. ಒಂದು ಯೋಗಕ್ಕಿಂತ ಮುಂಚೆ ಒಂದಿಷ್ಟು ಫಾರ್ಮ್ಯಾಲಿಟೀಸನ್ನು ಮಾಡ್ತೀವಿ ನಾವು. ಪ್ರತಿಯೊಂದು ಯೂನಿಟಿಗೆ ಒಂದೊಂದು ಫಾರ್ಮಾಲಿಟಿ ಇರುತ್ತೆ. ಒಬ್ಬೊಬ್ಬರು ಫಾಲೋ ಮಾಡ್ತಾರೆ, ಒಬ್ಬರು ಬೇರೆ ಫಾರ್ಮಾಲಿಟಿನ ಫಾಲೋ ಮಾಡ್ತಾರೆ. ನಮ್ಮ ಯೂನಿಟಲ್ಲಿ ಏನು ಪದ್ಧತಿ ಇತ್ತು, ಆಮೇಲೆ ನಾನು ಮೋಟಿವೇಟು ಮಾಡಬೇಕಾಗಿತ್ತಲ್ಲ ಸ್ಟಾರ್ಟಿಂಗಲ್ಲಿ ಯುದ್ಧಕ್ಕೆ ಹೋಗಿಂತ ಮುಂಚೆ. ಅವಾಗ ಒಂದು ಫಾರ್ಮಾಲಿಟಿ ಏನಂತಂದರೆ, ಐ ಹ್ಯಾವ್ ಟು ಟೆಲ್ ದೆಮ್, ನನ್ನ 120 ಜನನ ಎದುರಿಗೆ ನಿಂದಿರಿಸಿ ನೀವೊಂದು ಪತ್ರವನ್ನು ಬರೀರಿ. ಇನ್ ಕೇಸ್ ನೀವು ಯುದ್ಧದಿಂದ ವಾಪಸ್ ಬಂದರೆ ಅದನ್ನು ನಿಮಗೆ ರಿಟರ್ನ್ ಮಾಡ್ತೀವಿ. ನೀವು ಬರದೇ ಇದ್ದರೆ ನೀವು ಯಾರಿಗೆ ಬರೆದಿರ್ತಿರಲ್ಲ ಅವರಿಗೆ ತಲುಪಿಸ್ತೀವಿ ಅಂತ ಹೇಳ್ತೀವಿ. ನಿಮಗದು ಸಹಜ ಅನಿಸ್ಬೋದು ಇಲ್ಲಿ ಕುತ್ಕೊಂಡಾಗ. ಅಬ್ಸಲ್ಯೂಟ್ಲಿ ನಾಟ್ ಸರ್. ಹೆಂಗ್ ಸಹಜ ಅನ್ಕೊಳ್ಳೋದು? ಸರ್ ಇಮ್ಯಾಜಿನ್ ಮಾಡಿ ನೋಡಿ, ನನಗೆ ಆ ಏಜ್, ಆ ಸರ್ವಿಸಲ್ಲಿ 120 ಜನನ ಎದುರಿಗೆ ನಿಂದಿರಿಸಿ ನೀವು ಯುದ್ಧದಿಂದ ಬರದೇ ಇದ್ದರೆ ದ್ಯಾಟ್ ಮೀನ್ಸ್ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳೋದಿದೆಯಲ್ಲ. ಎಷ್ಟೇ ಮಾನಸಿಕವಾಗಿ ಎಷ್ಟೇ ಶಕ್ತಿ ಆಗಿರ್ಬೋದು ನೀವು, ಬಟ್ ಅದನ್ನು ಕಮ್ಯುನಿಕೇಟ್ ಮಾಡೋದು ಭಾಳ ಕಷ್ಟ. ಹೇಳಿದೆ ನಾನು ಅದನ್ನು ಹೇಳಬೇಕಾಗಿತ್ತು, ಹೇಳಿದೆ. ಎಷ್ಟೊಂದು ಜನ ಪತ್ರ ಬರೆದ್ರು. ನಾವು ಅಗೇನು ಒಂದು ಪಾಸ್ ತೊಗೊಂಡು ಇಲ್ಲಿ ಯೋಚನೆ ಮಾಡೋಣ ಒಂದ್ಸಲ. ಈ ಥರ ಒಂದು ಟಚ್ ವುಡ್, ಈ ಥರ ಯಾರಿಗೂ ಈ ಥರ ಒಂದು ಪರಿಸ್ಥಿತಿ ಬರಬಾರ್ದು. ಇಮ್ಯಾಜಿನ್ ಮಾಡಿ. ಬಟ್ ಯಾರಿಗಾದ್ರೂ ಈ ಥರ ಬಂತು ಅಂದರೆ, ನಿಮಗೆ ಏನಾದರೂ ಬಂತು ಅಂದರೆ ನೀವು ಯಾರಿಗಂತ ಬರೀತೀರಾ? ಏನಂತ ಬರೀತೀರಾ ಪತ್ರದಲ್ಲಿ? ದೀಸ್ ಆರ್ ದ ಇಮೋಷನ್ಸ್ ವಾಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಒನ್ ಏನಂದರೆ, ನಮ್ಮ ಡಿಪಾಸಿಟ್, ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಡೆಪಾಸಿಟ್ ಮಾಡಬೇಕು. ಪರ್ಸು, ವಾಲೆಟು, ನಮ್ಮ ರ್ಯಾಂಕ್, ನಮ್ಮ ನೇಮ್ ಟ್ಯಾಬ್ ಎಲ್ಲ ಡೆಪಾಸಿಟ್ ಮಾಡ್ತೀವಿ. ಅಂದರೆ ನಾವು ಅಲ್ಲಿ ಏನಾದರೂ ಬೈ ಚಾನ್ಸ್ ಯುದ್ಧ ಬಂದಿಗಳಾಗಿ ಸಿಗಾಕೊಂಡ್ರೆ ನಮ್ಮ ಐಡೆಂಟಿಟಿ ಕಾರ್ಡ್ ಇದ್ದರೆ ನಮ್ಮದು ಹೆಸರು, ರ್ಯಾಂಕು, ಯೂನಿಟ್ ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲದನ್ನೂ ಡೆಪಾಸಿಟ್ ಮಾಡ್ತೀವಿ. ಅಗೇನ್ ಪ್ರಿಟಿ ನಾರ್ಮಲ್ ಅನ್ಸ್ಬೋದು. ಬಟ್ ಎಷ್ಟೋ ಜನ ಸೈನಿಕರನ್ನ ನಾನು ನೋಡಿದ್ದೀನಿ, ಅವ್ರ ಪರ್ಸನ್ನ ತೆಗೆದಿದ್ದಾರೆ. ತಂದೆ ತಾಯಿ ಫೋಟೋ ಇರ್ಬೋದು, ಮಕ್ಕಳ ಫೋಟೋ ಇರ್ಬೋದು, ಅವ್ರದ್ದು ಹೆಂಡತಿ ಫೋಟೋ ಇರ್ಬೋದು. ನೋಡ್ತಾ ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲೋ ಅನ್ಕೊತಾ ಇರ್ಬೋದಲ್ಲ ಅವರು. 1000 ಮೈಲಿ ದೂರದಲ್ಲಿ ಅದೋ ಒಂದು ಬೆಟ್ಟದಲ್ಲಿ ಕೊನೆ ಉಸಿರು ಹೇಳೋ ಪರಿಸ್ಥಿತಿ ಬಂದರೆ ಅವ್ರ ನೆರೆಹೊರೆಯವ್ರ ಜೊತೆ ಮಾತಾಡೋದು, ನೋಡೋದು, ಫೀಲ್ ಮಾಡೋದಿರಲಿ, ಅವ್ರ ಫೋಟೋ ಕೂಡ ನೋಡೋಕ್ಕಾಗಲ್ಲ. ದೀಸ್ ಆರ್ ದ ಇಮೋಷನ್ಸ್ ವಿಚ್ ರನ್ ಥ್ರೂ ಅ ಸೋಲ್ಜರ್ಸ್ ಮೈಂಡ್ ಬಿಫೋರ್ ದ ಅಟ್ಯಾಕ್. ಬಟ್ ಲೆಟ್ ಮೀ ಆಲ್ಸೋ ಆ್ಯಡ್ ಆನ್, ನೀವಾಗಲೇ ಕೇಳಿದ್ರಲ್ಲ ವಾರ್ ಕ್ರೈ ಅಂತ. ಇನ್ನೇನು ಕತ್ಲಾಗಿದೆ, ನಾವು ವಾರ್ ಕ್ರೈನ ಕೂಗಬೇಕು. ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದಾಗ 120 ಜನ ಒಂದೇ ಸಲ ಕೂಗ್ತಾರಲ್ಲ, ಅವಾಗ ಒಂದು ಸಿನಾರಿಯೋನೇ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಮಗೆಲ್ಲೋ ಫಿಯರ್ ಆಫ್ ಅನ್ಸರ್ಟನಿಟಿ, ಏನಾಗುತ್ತೋ ಏನಾಗಲ್ವೋ, ಎಷ್ಟು ಜನ ಹೋಗ್ತಾ ಇದ್ವಿ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನನ ಹೊತ್ಕೊಂಡ್ಬರ್ಬೇಕಾಗುತ್ತೋ, ಇದೆಲ್ಲ ನಮ್ಮ ತಲೆಯಲ್ಲಿರುತ್ತೆ. ಬಟ್ ಒಂದು ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿ ಒಂದು ಹೆಜ್ಜೆ ಹಿಡಿತೀವಲ್ಲ ನಾವು ಅಟ್ಯಾಕಿಗೆ, ಅಲ್ಲಿಂದ ನಮಗೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಎಷ್ಟೇ ಕಷ್ಟ, ಎಷ್ಟೇ ಸಾವು, ಎಷ್ಟೇ ನೋವಾದರೂ ಪರವಾಗಿಲ್ಲ, ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸಿ ಬರಬೇಕು ಅನ್ನೋದು ಬಿಟ್ಟರೆ ನಮ್ಮ ತಲೆಯಲ್ಲಿ ಏನೂ ಚಿಂತೆ ಇರಲಿಲ್ಲ. ನುಗ್ಗೋದೆ, ಹೊಡೆಯೋದೆ. ದಟ್ಸ್ ಆಲ್. ರಂಗಪ್ಪ ಅವರ, ನೀವು ಮನೆಯವ್ರನ್ನೆಲ್ಲ ಹೆಂಗೆ ಸಂಭಾಳಿಸಿದ್ರಿ ಸರ್? ಮನೆಯವ್ರು ನಿಮ್ಮನ್ನು ಸಂಭಾಳಿಸಿದ್ರು, ನೀವು ಮನೆಯವ್ರನ್ನ ಸಂಭಾಳಿಸಿದ್ರು? ನೀವು ನೋಡ್ಲಿಕ್ಕೆ ಭಾಳ ಸಂಭಾಯ್ತಿದ್ದೀರ್ರಿ, ಭಾಳ ಗಟ್ಟಿದ್ದೀರ್ರಿ ನೀವು ಮನುಷ್ಯ, ಭಾಳ ಗಟ್ಟಿದ್ದೀರ್ರಿ ನೀವು ಮನುಷ್ಯ.
ಇನ್ನು ಮನೆಯವ್ರು ನಾನೇ ಸಂಭಾಳಿಸ್ಬೇಕಾಗ ಸರ್ ಅವ್ರಿಗೆ. ಈಗ ಅವ್ರು ನಮ್ಮ ತಾಯಿಯವರು ಈಗ ನಾವು ಇದು ಮಾಡ್ಕೊಂಡಾರಿ ಸರ್, ನಾನೇ ಸಂಭಾಳಿಸ್ಬೇಕಾಗಿತ್ತು. ಈಗ 2 ಕೈ ಆಗ್ಯಾವ. ಆದರೆ ಆ ಭಾರತ ಮತ್ತು ಆಶೀರ್ವಾದದಿಂದ ನನಗೆ ಒಂದು ಯಾವುದೂ ಇದು ಇಲ್ಲ ಸರ್. ಒಂದು ಹೆಮ್ಮೆಲಿಂತ ಇಷ್ಟ ಒಂದು ಇದನ್ನು ಎಲ್ಲ ಸರ್ ನಮ್ಮ ನವೀನ್ ನಾಗಪ್ಪ, ಕ್ಯಾಪ್ಟನ್ ನಾಗಪ್ಪ ಎಲ್ಲ ಹೇಳಿದ್ರು ಸರ್ ಅದ್ರ ಬಗ್ಗೆ. ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ. ನೀವರ ರೂರಲ್ಲಿ ಹೋಗಿ ನೋಡಿ, ಅವರೊಂದು ಗ್ಯಾಸ್ ಏಜೆನ್ಸಿ ನಡೆಸ್ತಾರ, ನಾವು ಗ್ಯಾಸ್ ಏಜೆನ್ಸಿ ನಡೆಸ್ತಾರೆ. ಅವರಲ್ಲಿ ಅಲ್ಲಿ ಅಲ್ಲಿ ಆ ಕ್ಷೇತ್ರದ ಯುವಕರಿಗೆ ಒಂದು ಪ್ರೇರಣೆ. ಅವರಿಗೆ ಕೋಚಿಂಗ್ ಕೊಡ್ತಾ ಇರ್ತಾರೆ. ಅವರು ಆರ್ಮಿ ಸೇರ್ಬೇಕು ಹೆಂಗೆ ಅದನ್ನೆಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ಮಾಡ್ತಾರೆ. ಸರ್ ನಮಗೂ ಹೇಳ್ರಲ್ಲ, ಬರೇ ಕ್ಯಾಪ್ಟನ್ ಹೇಳ್ತೀರ, ನಮಗೂ ಹೇಳ್ರಿ. ನಮ್ಮ ಮೂಲಕ ಲಕ್ಷಾಂತರ ಮಂದಿ ನೋಡ್ತಾರ, ಅವ್ರಿಗೂ ಪ್ರೇರಣೆ ಆಕೈತೆ. ಹೌದಲ್ಲ, ಹೇಳ್ರಿ ಸರ್. ಅದೇ ನಮ್ಮ ಊರಾಗ ನಾವು ಸ್ಟೂಡೆಂಟ್ಗಳು ನಾನು ಬಂದಿರ್ತಾರೆ ಸರ್ ನನ್ನ ಕೇಳಕ್ಕೆ. ಹಿಂಗೆ ಏನ್ ಕೇಳ್ತಾರೆ ಹುಡುಗರು? ಹಾಂ ಸರ್. ಯುವಕರು ಏನಿರ್ತಾರ ನಿಮ್ ಜೋಡಿ ಏನ್ ಮಾತಾಡ್ತಾರೆ? ಬರೇ ನಿಮ್ಮ ವಾರ್ ಕತಿ ಕೇಳ್ತಾರೋ ಅಥವಾ ನಾವ್ ಹೆಂಗ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು? ಅದೇ ಈಗ ಅಗ್ನಿವೀರ ನಡೀತತ್ತಲ್ಲ ಸರ್, ಅವರೆಲ್ಲ ಕೇಳ್ತಾರೆ ಸರ್ ಹೆಂಗೆ ಹೋಗ್ಬೇಕು, ನಾವು ಹೆಂಗೆ ರನ್ನಿಂಗ್ ಮಾಡಬೇಕು, ಎಷ್ಟು ನಿಮಿಷದಾಗ ಎಷ್ಟು ಕಿಲೋಮೀಟರ್ ಓಡಬೇಕು, ಸೈಕಲ್ ಮಾಡ್ಬೇಕು. ಇದು ಮಾಡ್ತಾರೆ. ಈಗ ಆ್ಯಕ್ಚುಲಿ ಒಂದು 20-30 ಮಂದಿ ನಾನು ಆರ್ಮಿ ಭರ್ತಿ ಮಾಡಿಸ್ತೀನಿ ಸರ್. ಈಗ ಅವರಿಗೆ ಗೈಡೆನ್ಸ್ ಮಾಡ್ತೀನಿ. ಸಿನಿಮಾನಲ್ಲೂ ನಿಮ್ ರೋಲ್ ಇದೆ ಸರ್. ಆ ಶೇರ್ ಶಾ ಅನ್ನೋ ಸಿನಿಮಾನಲ್ಲಿ ವಿಕ್ರಮ್ ಬಾಟ್ರಾ ಅವ್ರ ಜೊತೆ ನಿಮ್ಮದೊಂದು ರೋಲ್ ಇದೆ. ಅದ್ರ ಬಗ್ಗೆ ಇಫ್ ಯು ಕ್ಯಾನ್. ಓಕೆ, ಅದರಲ್ಲಿ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರ ಅವಾಗ? ಹೌದು, ಅದೇನಾಗಿತ್ತು ಅಂದ್ರೆ ಸುಮಾರು ಒಂದು 4 ದಿನ ಇಂಟರ್ವ್ಯೂ ಆಗಿತ್ತು ನಂದು. ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ರು. ಮನೆಯಲ್ಲಿ ಬಂದು ನಂದು ಯೂನಿಫಾರ್ಮ್ ಆಯ್ತು, ಎಲ್ಲ ಎವ್ರಿಥಿಂಗ್ ಎಲ್ಲ ನೋಡ್ಕೊಂಡಿದ್ರು. ಬಟ್ ಅದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಆ ಮೂವಿನ ಎಲ್ಲ ಸ್ವಲ್ಪ ಸ್ಕ್ವೀಸ್ ಮಾಡಬೇಕಾಗಿ ಬಂತು. ಯಾಕಂದ್ರೆ ಅದು ಶೇರ್ ಶಾ ಅನ್ನೋ ಮೂವಿ ರಿಲೀಸ್ ಆಗಿದ್ದು OTT ಮಾತ್ರ. ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ರು. 1 ವರ್ಷ ವೇಟ್ ಮಾಡಿದ್ರು. ಅದನ್ನು 1 ವರ್ಷ ವೇಟ್ ಮಾಡಿ ಯಾವಾಗ ರಿಲೀಸ್ ಮಾಡೋಕ್ಕಾಗಲಿಲ್ಲೋ ಅವಾಗ OTT ರಿಲೀಸ್ ಮಾಡ್ತೀವಿ ಅಂದಾಗ ಏನೋ ಒಂದಿಷ್ಟು ಪೋರ್ಷನ್ನ ಕಡಿಮೆ ಮಾಡ್ಕೊತ ಬರಬೇಕಾಗಿ ಬಂತು. ಅದಕ್ಕೊಂದು ಸ್ವಲ್ಪ ಕನ್ಸೈಸ್ಡ್ ವರ್ಷನನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನನ್ನ ರೋಲ್ ಭಾಳ ಲಿಮಿಟೆಡ್ ಆಗಿ ತೋರಿಸಿದ್ರೆ, ಅಫ್ಕೋರ್ಸ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಈಸ್ ಅ ಲೆಜೆಂಡ್. ಈ ಡಿಸರ್ವ್ಸ್ ಆಲ್ ದ ಅಟೆನ್ಷನ್. ಪರಮವೀರ್ ಚಕ್ರ ಸಿಕ್ಕಿದ್ದೆ ಅವರಿಗೆ. ಅದ್ಭುತವಾದ 2 ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಹಿ ಡಿಸರ್ವ್ಸ್ ಆಲ್ ದ ಅಟೆನ್ಷನ್. ಆ ಮೂವಿದಲ್ಲಿ ನಂದೇನು ರೋಲ್ ಇದೆ ಅಂದರೆ, ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಅವ್ರು ಹೆಂಗೆ ಬಂದು ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಅದರಲ್ಲಿ ಒಂದು ಕನ್ಕ್ಲೂಡಿಂಗ್ ಸೀನಲ್ಲಿ ಹೆಂಗೆ ತೋರಿಸ್ತಾರೆ ಅಂತಂದರೆ, ವಿಚ್ ಆಸ್ ಆ್ಯಕ್ಚುಲಿ ಹ್ಯಾಪೆಂಡ್ ಆಗಿದ್ದ ನಿಜ ಸಂಗತಿಯನ್ನು. ಯಾಕಂದ್ರೆ ನನ್ನ ರೆಕಾರ್ಡಿಂಗು, ಇನ್ನು ಉಳಿದವ್ರದ್ದು ಎಲ್ಲರದ್ದು ರೆಕಾರ್ಡಿಂಗ್ ಕೇಳ್ಕೊಂಡು ಅದನ್ನು ಪಿಕ್ಚರೈಸ್ ಮಾಡಿರೋದು. ನನಗೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ. ನಾನು ಎದ್ದೇಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಆವಾಗ ಅವರು ನೀನು ಕೆಳಗಡೆ ಹೋಗಿ ನವೀನ್ ಟ್ರೀಟ್ಮೆಂಟ್ ತಗೋ ಅಂತಿದ್ದಾರೆ. ನಾನು ಸರ್ ಮುಜೆ ನೀಚೆ ಮತ್ ಬೀಜು, ಮುಜೆ ಲಡ್ನಾ ಹೇ ಸರ್, ಮುಜೆ ಲಡ್ನಾ ಹೇ ಅಂತಿದ್ದೀನಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತು ಕೂತ್ಕೊಂಡು ನಾನು ಯೋಚನೆ ಮಾಡಿದರೆ, ನಾನು ಅವತ್ತು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಅಲ್ಲಿ. ನನಗೆ ಎದ್ದೇಳಕ್ಕಾಗ್ತಾ ಇಲ್ಲ, ನನಗೆ ನಾನೇ ನೋಡ್ಕೊಳಕ್ಕಾಗ್ತಾ ಇಲ್ಲ, ನಿಂದ್ರಕ್ಕಾಗ್ತಾ ಇಲ್ಲ, ನಾನು ತಗೊಳ್ಬೇಕಷ್ಟೇ. ಆದರೂ ಕೂಡ ಅಲ್ಲಿಂದ ಬರೋಕ್ಕೆ ನನಗೆ ಯಾಕೆ ಇಷ್ಟ ಇರಲಿಲ್ಲ ಅಂದರೆ, ನಾನು 120 ಜನನ್ನ ಯುದ್ಧ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದ್ದೆ, ಎಲ್ಲಿವರೆಗೂ .4875 ಮೇಲೆ ನಾವು ಅಟ್ಯಾಕ್ ಮಾಡ್ತಿರೋ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸಲು ಅಲ್ಲಿವರೆಗೂ ನಾನು ಅಲ್ಲಿಂದ ವಾಪಸ್ ಬರಲ್ಲ ಅಂದಿದ್ದೆ. ಆ ಒಂದು ಕಾರಣಕ್ಕೋಸ್ಕರ ಐ ವಾಸ್ ನಾಟ್ ವೆರಿ ಕೀನ್. ನನಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವ್ರು ನನ್ನ ಸೀನಿಯರ್, ನೀನು ಹೋಗಲೇಬೇಕು, ನೀನು ಕೆಳಗಡೆ ಹೋಗ್ಲಿದ್ರೆ ರಕ್ತ ಸೋರು ಸಾಯ್ತೀಯ, ಇನ್ನು ಉಳಿಯೋ ಚಾನ್ಸೇ ಇಲ್ಲ ಅಂತಂದಾಗ ನಾನು ಕೆಳಗಡೆ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವ್ರು ನಮಗೆ ಒಂದು ಸಲ ಹಿಂಗೆ ಫಿಸ್ಟ್ ಮೀಟ್ ಮಾಡ್ತವೆ, ನಂಗೆ ಭುಜ ತಡ್ತಾರೆ, ಅವ್ರು ಮೇಲೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾನು ಕೆಳಗೆ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಈ ಒಂದು ಸೀನನ್ನು. ನೀವು ಸಾವನ್ನ ಅಷ್ಟು ಹತ್ತಿರದಿಂದ ನೋಡಿದಾಗ, ಅದನ್ನ ಜಯಿಸಿ ಬಂದ ಮೇಲೆ ಜೀವನದ ಬಗ್ಗೆ ಇರುವಂಥ ದೃಷ್ಟಿಕೋನ ಹೇಗೆ ಬದಲಾಗುತ್ತೆ ಸರ್? ಫ್ಯಾಮಿಲಿ ವೈಸ್, ಈ ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟ್ಸ್, ಇದ್ರ ಬಗ್ಗೆ, ಸ್ಮಾಲ್ ಮೂಮೆಂಟ್ಸ್ ವಿತ್ ಯುವರ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಇದೆಲ್ಲ ಹೇಗೆ ಯಾವ ರೀತಿ ಮಾನ್ಯತೆ ಪಡ್ಕೊಳ್ಳೋದು? ನೋಡ್ರಿ, ನಾನು ಅಟ್ಯಾಕ್ ಶುರು ಮಾಡಿದ್ದು 4th ಜುಲೈ 1999ಗೆ ನಾವು ಅಟ್ಯಾಕನ್ನು ಶುರು ಮಾಡಿದ್ವಿ. 4th ನೈಟ್ ಯುದ್ಧ ಮಾಡಿದ್ವಿ. 5th ಡೇ 5th ನೈಟ್, 6th ಡೇ 6th ನೈಟ್, 7th ಅರ್ಲಿ ಮಾರ್ನಿಂಗ್ ನಂಗೆ ಪೆಟ್ಟು ಬಿದ್ದಿದ್ದು. ಸೊ 3 ದಿನ ರಾತ್ರಿ 3 ದಿನ 3 ಹಗಲು ಅಲ್ಲಿ ಕಳೆದಿದ್ದೀನಿ ನಾನು. ಸೊ ಅವಾಗ ನಮ್ಮ ಯೂನಿಟಿನಲ್ಲಿ ಮಾತಾಡಿದ್ರೆ, ನಮ್ಮ ಯೂನಿಟ್ ಬಗ್ಗೆ ಮಾತಾಡೋದಾದರೆ, 13 ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಬಗ್ಗೆ ಮಾತಾಡೋದಾದರೆ, ನಾವು 2 ಆಫೀಸರ್ನ ಕಳ್ಕೊತೀವಿ, 15 ಜನ ಜವಾನ್ಸನ್ನು ಕಳ್ಕೊತೀವಿ. ಸೊ ನಾನು ಎಷ್ಟೋ ಜನ ನಾನು ಕಣ್ಣಾರೆ ನೋಡಿದ್ದೀನಿ ತಿರ್ಕೊಳೋದನ್ನು. 3 ಹಗಲು 3 ರಾತ್ರಿ ಆ ಚಳಿಯಲ್ಲಿ ಊಟ ಇಲ್ದಂಗೆ. ಊಟ ಹೆಂಗಂದ್ರೆ, ಯು ವಿಲ್ ಬಿ ಸರ್ಪ್ರೈಸ್. ನಾನು ಅದ್ರ ಬಗ್ಗೆ ಹೇಳಿದರೆ, ಊಟ ನಮ್ಮ ಹೊಟ್ಟೆಲಿ ನಾವು ಏನೋ ತಿಂದ್ವಿ, ನಮ್ಮ ಹೊಟ್ಟೆಲಿ ಏನೋ ಹೋತು ಅನ್ನೋ ಕಾರಣಕ್ಕೋಸ್ಕರ
ಹಿಮ ಏನಿರುತ್ತಲ್ಲ ಮೇಲಿನ ಭಾಗ ಅದನ್ನ ಎಲ್ಲ ಗಲೀಜಾಗಿರ್ತಿತ್ತು ಅದಕ್ಕೆ ಅದನ್ನು ತೆಗೆದು ಕೆಳಗಿನ ಭಾಗ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊತಾ ಇದ್ವಿ ಜಸ್ಟ್ ಟು ಗೆಟ್ ಅ ಫೀಲ್. ನಾವೇನೋ ಒಂದು ತಿಂದ್ವಿ, ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಯ್ತು ಅಂತ. ನಿದ್ದೆ ಇಲ್ದಂಗೆ 3 ಹಗಲು 3 ರಾತ್ರಿ ಹೋರಾಡೋದು, ನಿಮ್ಮ ಎದುರಿಗೆ ನಿಮ್ಮ ಜವಾನ್ಗಳನ್ನ ನಿಮ್ಮ ಆಫೀಸರ್ಗಳನ್ನ ಸಾಯೋದನ್ನ ನೋಡೋದು, ಎಷ್ಟೋ ಜನಕ್ಕೆ ಕೈಯು ಹಾಗೆ ಉಡುಗಯ ಅಂತಾರಲ್ಲ, ಕಾಲು ಉಡುಗಯ ಅಂತಾರಲ್ಲ, ಅದನ್ನೆಲ್ಲ ನೋಡಿದಾಗ ನಿಮಗೆ ಜೀವನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲ ಇಟ್ಸ್ ನನಗೆ ಪೆಟ್ಟು ಬಿದ್ದು ನನಗೆ ಕೆಳಗೆ ಕರ್ಕೊಂಬರ್ತಾ ಇದ್ದಾರೆ, ಸ್ಟ್ರೆಚಲ್ಲಿ ಹಾಕಿದ್ದಾರೆ, 2 ಕಾಲು ಭಾಳ ಪೆಟ್ಟು ಬಿದ್ದಿತ್ತು, ಅಲ್ಲಿ ನಡೆಯೋದೇ ಕಷ್ಟ. ನನ್ನ ಸ್ಟ್ರೆಚರ್ಲಿ ಹೊತ್ಕೊಂಡಿದ್ದಾರೆ ಅಂದರೆ ಎಷ್ಟು ಸಲ ಬೀಳಿಸಿದರೆ, ಎಷ್ಟು ಸಲ ಎತ್ತು ಹಾಕಿದ್ದಾರೆ ನನಗೆ ನೆನಪಿಲ್ಲ. ಎಷ್ಟು ನೋವನ್ನು ಅನುಭವಿಸಿರ್ಬೋದು, ಎಷ್ಟು ರಕ್ತ ಸುರಿರ್ಬೋದು. ನನ್ನನ್ನು ಹಿಂಗೆ ಎತ್ತುತ್ತಾರೆ, ಮತ್ತೆ ಬೀಳಿಸಿದಾಗ ಸ್ಟ್ರೆಚರ್ ಮೇಲೆ ಹಾಕೋಕ್ಕೆ ನನ್ನ ಒಬ್ರು ಮೊಣಕಾಲು ಹಿಡಿತಾರೆ, ಒಬ್ಬನ ಭುಜ ಹಿಡಿದು ಹಿಂಗೆ ಸ್ಟ್ರೆಚರ್ ಮೇಲೆ ಹಾಕ್ತಾನೆ, ಈ ಕಾಲು ಕೆಳಗೆ ಬೀಳ್ತಾ ಇದೆ. ಅದನ್ನ ಯಾರೋ ಒಬ್ರು ಮತ್ತೆ ಹಿಡಿದು ಹಾಕ್ಬೇಕು, ಅವರಿಬ್ಬರಲ್ಲಿ ಒಬ್ರು. ಅವಾಗ ಆ ರಕ್ತ ಸೋರಿ ನಂಗೆ ಒಂಥರ ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಆರ್ಮಿದಲ್ಲಿ ಏನು